ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ ಎಲ್ಲರಿಗೂ ಖುಷಿ ತರುವಂತಹದ್ದು. ನಿಫ್ಟಿ ಇನ್ನೂ ಮೇಲಕ್ಕೆ ಹೋಗುವ ಸಾಧ್ಯತೆ ಒಂದು ವರದಿ. ಇವತ್ತು ಎಕಾನಮಿಕ್ ಟೈಮ್ಸ್ ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ನಿಫ್ಟಿ ಶೋಸ್ ಪೊಟೆನ್ಷಿಯಲ್ ಟು ಗೇನ್ another 13%. Private banks, oil and gas, NBFCs to shine. ಇದು ಅನಾಲಿಸ್ಟ್ ಕಾನ್ಸೆನ್ಸ್ ಎಸ್ಟಿಮೇಟ್ಸ್ ಅಂತ ಬಂದಿದೆ. ಅದರ ಅರ್ಥ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಫ್ಟಿ ಮೇಲಕ್ಕೆ ಹೋಗ್ಬೋದು ಅಂತ ಬಹಳ ಜನ ಬ್ರೋಕರ್ಸ್ ಹೇಳ್ತಾ ಇದ್ದಾರೆ. ಆ ನ್ಯೂಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಫ್ಟಿ ಈಗಾಗಲೇ ಕಳೆದ ಒಂದು ತಿಂಗಳಲ್ಲಿ 9% ಮೇಲಕ್ಕೆ ಹೋಗಿದೆ. ಅನಾಲಿಸ್ಟು ಬ್ರೋಕರೇಜ್ ಕಂಪನಿಯವರು ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಪ್ರಕಾರ ನಿಫ್ಟಿ ಇನ್ನು 13% ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಅಷ್ಟೇ ಅಲ್ಲ, ನಿಫ್ಟಿ 50 ಇಂಡೆಕ್ಸ್ ಅಲ್ಲಿರುವಂತಹ ಬೇಕಾದಷ್ಟು ಒಳ್ಳೆ ಷೇರುಗಳು ಮುಂದಿನ ದಿನದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮೇಲಕ್ಕೆ ಹೋಗುತ್ತೆ ಅಂತ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಅವರ ಪ್ರಕಾರ ನಾವು ಪಟ್ಟಿ ಮಾಡಿದಂತಹ ಷೇರುಗಳಲ್ಲಿ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ. ಅದರಿಂದ ಅದನ್ನ ಟ್ರ್ಯಾಕ್ ಮಾಡಿ ಅಂತ ನಾವು ನಿಮಗೆ ಸಲಹೆ ಕೊಡ್ತಾ ಇದ್ದೇವೆ. ಈಗ ಯಾವ ಷೇರುಗಳು ಮೇಲಕ್ಕೆ ಹೋಗ್ಬೋದು ಶಾರ್ಟ್ ಟರ್ಮ್ ಅಲ್ಲಿ ಒಂದು ವರ್ಷದಲ್ಲಿ ಅಂತ ಮೋತಿಲಾಲ್ ಓಸ್ವಾಲ್ ಅವರ ಕೊಟ್ಟ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ICICI ಬ್ಯಾಂಕು ಇವತ್ತಿನ ರೇಟು 875, ಒಂದು ವರ್ಷದ ಟಾರ್ಗೆಟ್ 993, ಮೇಲಕ್ಕೆ ಹೋಗಬಹುದಾದದ್ದು 13. SBI 531 ವರ್ಸಸ್ 640, ಮೇಲಕ್ಕೆ ಹೋಗಬಹುದಾದಂತ ಚಾನ್ಸ್ 21% ಒಂದು ವರ್ಷದಲ್ಲಿ. ONGC 139 ವರ್ಸಸ್ 180, 29% ಮೇಲಕ್ಕೆ ಹೋಗಬಹುದು ಅಂತ ಅಂದಾಜು. UPL 789 ವರ್ಸಸ್ 1024, 30% ಮೇಲಕ್ಕೆ ಹೋಗುತ್ತೆ ಅಂತ ಅಂದಾಜು. HDFC ಲೈಫ್ ಇನ್ಶೂರೆನ್ಸ್ 545 ವರ್ಸಸ್ 686, 26%. ಸನ್ ಫಾರ್ಮಾ 916 ವರ್ಸಸ್ 1061, 16% ಮೇಲಕ್ಕೆ. SBI ಲೈಫ್ ಇನ್ಶೂರೆನ್ಸ್ 1286ರಿಂದ 1568 ಹೋಗ್ಬೋದು, 22% ಅಂತ ಅಂದಾಜಿಸಲಾಗಿದೆ. ಆಕ್ಸಿಸ್ ಬ್ಯಾಂಕ್ 761 ವರ್ಸಸ್ 934, 23% ಮೇಲಕ್ಕೆ ಹೋಗ್ಬೋದು ಅಂತ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಅವರು ಪ್ರಿಡಿಕ್ಷನ್ ಮಾಡಿದ್ದಾರೆ. ಹಿಂಡಾಲ್ಕೋ ಇಂಡಸ್ಟ್ರೀಸ್ 436ರಿಂದ 534, 22%. HDFC ಬ್ಯಾಂಕ್ 1485ರಿಂದ 1782, 20%. HDFC 2456ರಿಂದ 2927, 19% ಮೇಲಕ್ಕೆ ಹೋಗ್ಬೋದು. ಭಾರತಿ ಏರ್ಟೆಲ್ 710ರಿಂದ 869, ಒಂದು ವರ್ಷದ ಟಾರ್ಗೆಟ್ 22% ಮೇಲಕ್ಕೆ ಹೋಗ್ಬೋದು. ಈ ಟಾರ್ಗೆಟ್ ಪ್ರೈಸ್ ಏನು ಮೋತಿಲಾಲ್ ಓಸ್ವಾಲ್ ಅವರು ಕೊಟ್ಟಿದ್ದಾರೆ ಅದು ಒಂದು ವರ್ಷದ ಆವರೇಜ್ ಪ್ರೈಸ್, ಅಂದ್ರೆ ಅದನ್ನ ಟ್ರ್ಯಾಕ್ ಮಾಡಿದಾಗ. ಮತ್ತೆ ಶಾರ್ಟ್ ಟರ್ಮ್ ನಲ್ಲಿ ಷೇರುಗಳನ್ನು ಖರೀದಿ ಮಾಡಬೇಕು ಅಂತಿದ್ದವರು ಖಂಡಿತವಾಗಿಯೂ ನಿಮ್ಮ DMA ಅಂದ್ರೆ ಡೇಸ್ ಮೂವಿಂಗ್ ಆವರೇಜ್ ಅನ್ನ ನಾವೇನು ಕಾರ್ಯಾಗಾರ ಹೇಳ್ಕೊಟ್ಟಿದ್ದೇವೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಮುಹೂರ್ತ ಇಲ್ಲ, ಪ್ರತಿ ತಿಂಗಳು SCP ಮಾಡ್ತಾ ಹೋಗೋದು. ಮತ್ತೆ ಒಂದು ವರ್ಷದಲ್ಲಿ 23% ಮೇಲಕ್ಕೆ ಹೋದ್ರೆ ಆ ಬೆನಿಫಿಟ್ ನಿಮಗೆ ಪರ್ಮನೆಂಟ್ ಆಗಿ ಚಕ್ರ ಬಡ್ಡಿಯಲ್ಲಿ ಕೂಡ ದೊರೆಯುತ್ತದೆ. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ನಿಮಗೆ ಒಂದಷ್ಟು ಹುರಿದುಂಬಿಸುವುದು, ಮೋಟಿವೇಶನ್ ಕೊಡೋದು. ಯಾಕಂದ್ರೆ ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ ಮಾರುಕಟ್ಟೆ ಇನ್ನೂ ಮೇಲಕ್ಕೆ ಹೋಗುವ ಚಾನ್ಸ್ ಇದೆ. ಮತ್ತೆ ಟಾರ್ಗೆಟ್ ಪ್ರೈಸ್ ಏನ್ ಕೊಟ್ಟಿದ್ದಾರೆ, ಒಂದು ವರ್ಷಕ್ಕೆ ಇಷ್ಟು ತಲುಪಬಹುದು, ಅದು ತಲುಪಬಹುದು, ಇಲ್ಲ ತಲುಪದೇ ಇರ್ಬೋದು, ಇಲ್ಲ ಅದರಿಂದ ಕಮ್ಮಿ ಇರ್ಬೋದು, ಅದರಿಂದ ಜಾಸ್ತಿ ಇರ್ಬೋದು. ಯಾವತ್ತೂ ಷೇರು ಮಾರುಕಟ್ಟೆಯಲ್ಲಿ ಕರೆಕ್ಟ್ ಆಗಿ ಭವಿಷ್ಯವಾಣಿ ಹೇಳಲಿಕ್ಕಾಗಲ್ಲ, ಕಾದು ನೋಡ್ಬೇಕಾಗುತ್ತೆ. ಈ ವಿಡಿಯೋದ ಉದ್ದೇಶ ನಿಮ್ಮ ಹಣ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟೆಡ್ ಆಗಿ ಇರಲಿ ಅನ್ನೋ ಉದ್ದೇಶದಿಂದ ಅನ್ನೆಸೆಸರಿಯಾಗಿ ಲಾಂಗ್ ಟರ್ಮ್ ನಲ್ಲಿ ದುಡ್ಡು ಮಾಡಬೇಕು ಅಂತಿದ್ರೆ ಹಣವನ್ನು ತೆಗೆಯುವಂತ ಕಾರ್ಯಕ್ಕೆ ಹೋಗ್ಲೇಬೇಡಿ. ಅಲ್ಲೇ ಇದ್ದರೆ ಚಕ್ರ ಬಡ್ಡಿಯಲ್ಲಿ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ನಮ್ಮ ವಿಡಿಯೋದಲ್ಲಿರುವ ಕಂಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಗುಡ್ ಅಂತ ಟೈಪ್ ಮಾಡಿ. ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡೋದನ್ನ ಮರಿಲೇಬೇಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ. ಮತ್ತೆ
ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.